ನಮಸ್ಕಾರ ಗೆಳೆಯರೇ, ಇದುವರೆಗೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಾದರೆ ನಮ್ಮ ಚಾನೆಲ್ನಿಂದ ಹೊರಬರುವ ಎಲ್ಲ ರೀತಿಯ ವಿಡಿಯೋಸ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮಾತ್ರ ಮರೆಯಬೇಡಿ. ಹಾಲು ಕಾಯಿಸುವಾಗ ಆ ಪಾತ್ರೆಯಲ್ಲಿ ಒಂದು ಸ್ಟೀಲ್ ಸೌಟು ಹಾಕಿದ್ದರೆ ಹಾಲು ಉಕ್ಕಿ ಚೆಲ್ಲುವುದಿಲ್ಲ. ತೊಗರಿ ಬೇಳೆ ಬೇಯಲು ಇಡುವಾಗ ಅದರ ಜೊತೆ ಒಂದು ಚೂರು ತೆಂಗಿನಕಾಯಿ ಹಾಕಿದರೆ ಬೇಳೆ ಬೇಗ ಮತ್ತು ಚೆನ್ನಾಗಿ ಬೇಯುತ್ತದೆ. ನಿಂಬೆಹಣ್ಣುಗಳು ಫ್ರಿಡ್ಜಲ್ಲಿಟ್ಟರೂ ತಾಜಾ ಆಗಿರಬೇಕೆಂದಿದ್ದರೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿಡಿ. ಬಹಳ ದಿನಗಳವರೆಗೆ ತಾಜಾ ಆಗಿರುತ್ತವೆ. ಜಿರಳೆಗಳು ಅಡುಗೆ ಮನೆಯಲ್ಲಿ ತರಲೆ ಮಾಡುತ್ತಿದ್ದರೆ ಹಿಟ್ ಸ್ಪ್ರೇ ಬಳಸುವ ಬದಲು ಬೋರಿಕ್ ಪೌಡರ್ ಅಲ್ಲಲ್ಲಿ ಉದುರಿಸಿ. ಮರುದಿನ ಜಿರಳೆಗಳು ಪಲಾಯನಗೈದಿರುತ್ತವೆ. ಅಕ್ಕಿ ಮತ್ತಿತರ ಧಾನ್ಯಗಳನ್ನು ನೀವು ಡಬ್ಬದಲ್ಲಿ ಸಂಗ್ರಹಿಸಿಡುವುದು ಸರಿ. ಆದರೆ ಸಣ್ಣ ಹುಳಗಳ ಕಾಟ ಇದೆಯಲ್ಲ, ಏನ್ ಮಾಡೋದು ಅನ್ನುವಿರಾ? ಯೋಚಿಸಬೇಡಿ. ಡಬ್ಬದೊಳಕ್ಕೆ ಬೇವಿನ ಕಡ್ಡಿ ಮತ್ತು ಕೆಲವು ಅರಿಶಿಣದ ತುಂಡುಗಳನ್ನು ಹಾಕಿ ಪನ್ನೀರ್ ಅನ್ನು ಕುದಿಯುವ ನೀರಿನಲ್ಲಿ ನೆನೆಸಿ ಉಪಯೋಗಿಸಿದರೆ ಸಾಫ್ಟ್ ಆಗಿರುತ್ತದೆ. ಮೊಸರು ಸಖತ್ ಹುಳಿ ಅನ್ನಿಸುತ್ತಿದೆಯೇ? 4 ಕಪ್ ನೀರನ್ನು ಅದಕ್ಕೆ ಹಾಕಿ ಅರ್ಧ ಗಂಟೆ ಆದ ಮೇಲೆ ಮೇಲಿನ ನೀರನ್ನು ಬಗ್ಗಿಸಿಬಿಡಿ. ಹೊಳಪು ಕಳೆದುಕೊಂಡಿರುವ ಲೋಹದ ಪಾತ್ರೆಗಳನ್ನು ಈರುಳ್ಳಿ ನೆನೆಸಿದ ನೀರಿನಿಂದ ಒರೆಸಿದರೆ ಪಾತ್ರೆಗೆ ಹೊಸ ಹೊಳಪು ಬರುತ್ತದೆ. ತುಕ್ಕು ಹಿಡಿದಿರುವ ಚಾಕುಗಳಿಂದ ದೊಡ್ಡ ಈರುಳ್ಳಿಯನ್ನು ಹೆಚ್ಚಿದರೆ ಅದರಲ್ಲಿರುವ ತುಕ್ಕು ತಕ್ಷಣಕ್ಕೆ ಹೋಗುತ್ತದೆ.